ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಖುಷಿ ವಿಷಯನ ನಾನು ನಿಮಗೆ ಹೇಳಬೇಕು. ಏನಪ್ಪ ಅಂದರೆ, ಈ ಅಡುಗೆ ಮಾಡ್ತಾ ಇರೋದು ನಮ್ಮ ಸುವಾಸು, ಅಂದರೆ ನನ್ನ ಮೊಮ್ಮಗ. ಸಾಮಾನ್ಯವಾಗಿ ನೀವು ನೋಡಿರ್ತೀರ ಅವನ್ನ, ಸುವಾಸನ. ನನ್ನ ವೀಡಿಯೋ ಎಲ್ಲ ಅವನೇ ಮಾಡೋದು, ಅಪ್ಲೋಡ್ ಮಾಡೋದು ಎಲ್ಲ ಅವನದೇನೆ. ಈಗ ಅವನು ಈಗ ಸ್ವಲ್ಪ ಅಡುಗೆ ಮಾಡೋದನ್ನು ಕಲಿತಾ ಇದ್ದಾನೆ. ಕಾಲೇಜು ರಜಕ್ಕೆ ಬಂದಮೇಲೆ ಈಗ ಒಂದೊಂದೇ ಅಡುಗೆ ಮಾಡೋದಕ್ಕೆ ಇಷ್ಟಪಟ್ಟು ಮಾಡ್ತಾಯಿದ್ದಾನೆ. ಹಾಗೆ ಚಿಕನ್ ಒಂದು ಗ್ರೇವಿ, ರೆಡ್ ಚಿಲ್ಲಿ ಚಿಕನ್ದು ಗ್ರೇವಿ ಮಾಡ್ತೀನಿ ಇವತ್ತು ನಾನೇ ಅಂಥೇಳಿ ಮಾಡ್ತಾಯಿದ್ದಾನೆ. ಏನಂದರೆ ನೀವು ಯಾರು ಕಿಚನ್ಗೆ ಬರಬಾರ್ದು, ನಾನೇ ಓನಾಗಿ ಮಾಡಬೇಕು ಅಂತ ಮಾಡ್ತಿದ್ದಾನೆ. ಇಲ್ಲಿ ಚಿಕನ್ಗೆ ಒಂದು 3/4 kg ಚಿಕನ್ ತೊಗೊಂಡಿದ್ದಾನೆ. ಅದಕ್ಕೆ ಸ್ವಲ್ಪ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರು, 1 ಸ್ಪೂನು ಚಿಲ್ಲಿ ಪೌಡರು, ಧನಿಯಾ ಪೌಡರ್ 1 ಸ್ಪೂನು, ಅರಿಶಿನ ಹಾಕಿ ಕಲಿಸ್ಕೊತಿದ್ದಾನೆ. ಹಾಗೆ ಉಪ್ಪು ಕೂಡ ಹಾಕಿದ್ದಾನೆ. ಇಲ್ಲಿ ಕಡಲೆ ನಿಮಗೆ ಗೋಡಂಬಿ ಮತ್ತು ಟೊಮೊಟೊನ ರುಬ್ಕೊಂಡಿದ್ದಾನೆ. ಮತ್ತು ಒಂದು ಸಣ್ಣ ಕಪ್ಪು ಮೊಸರು, ಹಾಗೆ 1 ಸ್ಪೂನಷ್ಟು ಟೊಮೊಟೊ ಕಿಚಪ್ಪು ಮತ್ತು 1 ಸ್ಪೂನು ಸೋಯಾ ಸಾಸು ಇಷ್ಟು ಹಾಕಿ ಮ್ಯಾಗ್ನೇಟ್ ಮಾಡ್ಕೊತಿದ್ದಾನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕು. ಸ್ವಲ್ಪ ಮರ್ತಿದ್ದಾನೆ ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ ಇದಾಗುತ್ತೆ ಅಂತ. ಯಾಕೆ ಅಂದರೆ ಈಗ ಸ್ವಲ್ಪ ಅವನು ಸ್ವಂತವಾಗಿ ಅಡುಗೆ ಮಾಡ್ತಿದ್ದಾನೆ. ಇದನ್ನ ಫ್ರೆಂಡ್ಸ್ ಹತ್ರ ಕೇಳ್ಕೊಂಡು ಬಂದು ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ. ಆದರೆ ಮಾಡೋ ಮೆಥಡೆಲ್ಲ ಸ್ವಲ್ಪ ಅವನಿಗೆ ಗೊತ್ತಿದೆ. ವೀಡಿಯೋಗಳ್ನ ಯಾಕೆಂದರೆ ಅಪ್ಲೋಡ್ ಮಾಡೋದೆಲ್ಲ ಅವನೇ ಆಗಿರೋದ್ರಿಂದ ಹೇಗೆ ಇರುತ್ತೆ ಅಂತೇಳಿ ಎಲ್ಲ ಅವನಿಗೆ ಗೊತ್ತಿದೆ. ಅದೇ ನೋಡಿ, ಈಗ ಹಾಕ್ತಾಯಿದ್ದಾನೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಕರೆಕ್ಟಾಯಿತು. ಈಗ ಇಷ್ಟನ್ನು ಕಲಸಿ 1 ಅವರ್ ಹಾಗೆ ಇಟ್ಟಿದ್ದಾನೆ. ಸಾಮಾನ್ಯವಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟರೆ ಸಾಕು. ಚೆನ್ನಾಗಿ ಮ್ಯಾರಿನೇಟ್ ಆದರೆ ನಿಮಗೆ ಚಿಕನ್ ಒಳ್ಳೆ ಚೆನ್ನಾಗಿ ರುಚಿಯಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಲ್ವಾ. ಹಾಗಾಗಿ 1 ಅವರ್ ಇಟ್ಟಿದ್ದ. ಈಗ ಬಾಣಲಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದಾನೆ. ಏನಂದರೆ ಈಗ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ, ಸ್ವಂತವಾಗಿ ಮಾಡ್ತೀನಿ ಅಂತಿದ್ದಾನೆ. ಅವನೇ ವೀಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದಾನೆ. ಇಲ್ಲಿ ನಾವು ಯಾರೂ ಎಂಟ್ರಿ ಆಗಿಲ್ಲ. ಏಕೆಂದರೆ ಯಾರೂ ಕಿಚನಿಗೆ ಬರಬೇಡಿ, ಮಧ್ಯದಲ್ಲಿ ನಂಗೆ ಡಿಸ್ಟರ್ಬ್ ಮಾಡಬೇಡಿ, ನಾನು ಸ್ವಂತವಾಗಿ ಮಾಡಬೇಕು, ಆವಾಗಲೇ ನನಗೆ ಕಲ್ತಂಗೆ ಆಗೋದು ಅಂಥೇಳಿ ಮಾಡ್ತಿದ್ದಾನೆ. ಖುಷಿ ಆಗುತ್ತೆ ಅಲ್ವಾ. ಮಕ್ಕಳು ದೊಡ್ಡವರಾಗ್ತಾ ಕೆಲವು ಕೆಲಸಗಳ್ನ ಕಲ್ತ್ಕೊಂಡಾಗ ಅಥವಾ ನಮಗೂ ಹೆಲ್ಪ್ ಮಾಡಿದಾಗ ಭಾಳ ಖುಷಿಯಾಗುತ್ತೆ. ಈಗಂತೂ ಒಂದೊಂದೇ ಅಡುಗೆನ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ ಆಗಲಿ, ಏನೇ ಒಂದು ಸಣ್ಣ ಪುಟ್ಟದ್ದೆಲ್ಲ ಅವನೇ ಮಾಡ್ತಿರೋದ್ರಿಂದ ಖುಷಿಯಾಗತ್ತೆ. ಈಗ ಎಣ್ಣೆಗೆ 1 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡಿದ್ದಾನೆ. ಹಾಗೆ 2 ಮೆಣಸಿನ್ಕಾಯಿ ಹೆಚ್ಚಿ ಹಾಕಿದ್ದಾನೆ. 1 ಕರಿಬೇವು ಕಡ್ಡಿ ಕೂಡ ಹಾಕ್ತಾಯಿದ್ದಾನೆ. ಆದರೆ ಇದನ್ನು ನೀವು ಈರುಳ್ಳಿ ಹಾಕದೆ ಕೂಡ ನೀವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತೀವಿ ಅಂದರೆ ಬರೀ ಎಣ್ಣೆಗೆ ಡೈರೆಕ್ಟ್ ಇವಾಗ ಚಿಕನ್ನ ಏನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ರೋ ಅದನ್ನು ಅಷ್ಟು ಡೈರೆಕ್ಟ್ ಹಾಕಿಬಿಟ್ಟು ಅದನ್ನೇ ನೀವು ಹುರ್ಕೊಂಡ್ರೆ ಸಾಕು. ಈರುಳ್ಳಿ ಹಾಕದೇ ಇದ್ರೂ ತೊಂದರೆ ಇಲ್ಲ ಅಂತ ನಾನು ಅನ್ಕೋತೀನಿ. ಆದರೆ ಇವನು 1 ಈರುಳ್ಳಿನ ಉದ್ದಕ್ಕೆ ಹಚ್ಚಿ ಹಾಕಿದ್ದಾನೆ. ತುಂಬಾ ಚೆನ್ನಾಗಿತ್ತು, ಭಾಳನೇ ರುಚಿಯಾಗಿತ್ತು. ಸ್ವಲ್ಪ ಉಪ್ಪು ಖಾರನೂ ಅಷ್ಟೇ ಕರೆಕ್ಟಾಗೇ ಹಾಕಿದ್ದ. ಸಾಮಾನ್ಯವಾಗಿ ನಮ್ಮ ಮನೇಲಿ ಖಾರ ಉಪ್ಪು ಸ್ವಲ್ಪ ಲೈಟಾಗಿ ಕಡಿಮೆನೇ ನಾವು ಉಪಯೋಗಿಸೋದು. ಹಾಗಾಗಿ ಅದೇ ಥರನೇ ಹಾಕಿದ್ದಾನೆ. ತುಂಬ ಚೆನ್ನಾಗಿತ್ತು. ಟೇಸ್ಟು ಆಗಲಿ ಮತ್ತೊಂದಾಗಲಿ ಭಾಳ ಚೆನ್ನಾಗಿತ್ತು. ಕರೆಕ್ಟಾಗಿ ಮಾಡಿದ್ದ. ಇದು ನಿಮಗೆ ಜಾಸ್ತಿ ನಿಮಗೇನು ಎಕ್ಸ್ಟ್ರಾ ಕೆಲಸ ಹಿಡಿಯಲ್ಲ, ಯಾವುದು ಮಸಾಲೆ ಹಾಕಬೇಕಾಗಿಲ್ಲ, ಏನೂ ಬೇಕಿಲ್ಲ. ಇಷ್ಟೇ ಎಲ್ಲ ಪೌಡ್ರುಗಳನ್ನು ಹಾಕಿ ಒಂದು ಮ್ಯಾರಿನೇಟ್ ಮಾಡಿಟ್ಬಿಟ್ಟು 1 ಈರುಳ್ಳಿ ಹಾಕ್ಕೊಂಡು ನೀವು ರೋಸ್ಟ್ ಮಾಡ್ಕೋಬೋದು. ಈರುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ನೀವು ಯಾವುದಾದ್ರು ಒಂದು ತಿಳಿ ಸಾರು ಏನಾದರೂ ಮಾಡ್ಕೊಳ್ತೀನಿ ಅಥವಾ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕು, ಸೈಡ್ ಡಿಶ್ ಏನಾದರೂ ಬೇಕು ಅಂದಾಗ ನೀವು ಚಿಕನ್ ತಂದು ಸಿಂಪಲಾಗೆ ಮಾಡ್ಕೋಬೋದು. ಏನಪ್ಪ ಅಂದರೆ ಇದಕ್ಕೆ ಕೆಲಸ ಏನೂ ಇಲ್ಲ. ಒಂದು 10ರಿಂದ 15 ನಿಮಿಷ ನೀವು ಬೇಯಿಸ್ಕೋಬೇಕು, ಏಕೆಂದರೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ವ. ಹಾಗಾಗಿ ಈಗ ನೋಡಿ, ಅದಕ್ಕೆ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಅದಕ್ಕೆ ಹಾಕ್ತಾಯಿದ್ದಾರೆ. ಇದಕ್ಕಿಷ್ಟೇ ಕೆಲಸ, ಸುಮ್ಮನೆ ಬೇಯಿಸ್ಬೇಕೀಗ. ಈಗೇನೆಂದರೆ ಮಧ್ಯ ನೀವು ತಿರುಗಿಸ್ಕೊಂಡು ಸ್ವಲ್ಪ ಮುಚ್ಚಿಟ್ಟು ಬೇಯಿಸಬೇಕು. ಇಲ್ಲಿ ನಿಮಗೆ ನೀರು ಹಾಕೋ ಅಗತ್ಯ ಬರಲ್ಲ. ಯಾಕೆ ಅಂದರೆ ಇಲ್ಲಿ ಟೊಮೊಟೊ ಹಾಕಿದ್ದಾನೆ, ಮತ್ತು ನಿಮಗೆ ಮೊಸರು ಹಾಕಿದ್ದಾನೆ, ಮತ್ತು ಚಿಕನ್ನಲ್ಲೂ ಕೂಡ ನಿಮಗೆ ನೀರಿನ ಅಂಶ ಬಿಡುತ್ತೆ. ನಿಮಗೆ ಗ್ರೇವಿ ಟೈಪ್ ಬೇಕು ಅಂದಾಗ ಒಂದು ಅರ್ಧ ಗ್ಲಾಸ್ ಬೇಯುವಾಗ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲಾಂದರೆ ಇಲ್ಲಿ ನೀರು ಹಾಕೋದು ಬೇಕಿಲ್ಲ. ನಾವು ಇದಕ್ಕೆ ಅವನು ನೀರು ಹಾಕ್ಕೊಂಡಿಲ್ಲ. ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದಾನೆ. ಡೈರೆಕ್ಟು ಒಗ್ಗರಣೆಗೆ ಹಾಕಬೇಕಾಗಿತ್ತು, ಅವನು ಇವಾಗ ಹಾಕಿದ್ದಾನೆ. ಆಮೇಲೆ ಹೇಳಿದ್ವಿ ಸ್ವಲ್ಪ ಪುದೀನ ಹಾಕು, ಟೇಸ್ಟ್ ಇರುತ್ತೆ ಅಂತೇಳಿ. ಹಾಗಾಗಿ ಆಮೇಲೆ ಹಾಕ್ಕೊಂಡ ಅವನು. ಇಲ್ಲಾಂದರೆ ಒಗ್ಗರಣೆಗೆ ಎಣ್ಣೆಗೆ ಪುದೀನ ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಸ್ವಲ್ಪ ತಿರುಗಿಸ್ಕೊಂಡು ಮುಚ್ಚಿಟ್ಕೊಳ್ಳೋದು. ಆಮೇಲೆ ಉಪ್ಪು ಅಷ್ಟೇ, ಅವನ ಮಧ್ಯದಲ್ಲಿ ಉಪ್ಪು ಕೂಡ ಏನೂ ಹಾಕಿಲ್ಲ.
ಒಂದು ಸಲ ಏನು ಹಾಕಿ ಕಲಿಸಿದ್ನೋ ಅದೇ ಚೆನ್ನಾಗಿತ್ತು. ಗ್ರೇವಿ ಟೈಪ್ ಸ್ವಲ್ಪ ಲೈಟಾಗಿ ಗ್ರೇವಿ ಮಾಡ್ಕೊಂಡು ನಿಮಗೆ ಈ ಗೋಡಂಬಿನ ಹಾಕಿದ್ರೆ ಸ್ವಲ್ಪ ಗ್ರೇವಿ ಟೈಪೂ ಚೆನ್ನಾಗಿ ಬರುತ್ತೆ. ತಿಕ್ಕಾಗಿರುತ್ತೆ ಗ್ರೇವಿ ಮಾಡ್ಕೋಬೋದು. ನೋಡಿ ಎಷ್ಟು ನೀರಿನ ಅಂಶ ಬಿಟ್ಟಿದೆ ಅಲ್ವಾ. ಅದರಲ್ಲೇ ತಿರುಗಿ ಏನಂದರೆ ಒಂದು ಬೇಯೋದಕ್ಕೆ ನಿಮಗೆ 10ರಿಂದ 15 ನಿಮಿಷ ಟೈಮ್ ಬೇಕೇ ವಿನ ಇನ್ನೇನಿಲ್ಲ. ಮ್ಯಾಗ್ನೇಟ್ ಮಾಡಿ ಇಟ್ಬಿಟ್ಟು ನೀವು ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ನಂತರ ನೀವು ಅದನ್ನು ಇಟ್ಟರೆ ಸಾಕು, ಬೇಗ ಆಗೋಗುತ್ತೆ. ಒಂದು 15 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ ಕೆಲಸ. ಅದಕ್ಕೆ ಎಷ್ಟು ನೀರಿನ ಅಂಶ ಬಿಟ್ಟಿದೆ ನೋಡಿ. ಈ ನೀರಲ್ಲೇ ನಿಮಗೆ ಚಿಕನ್ನು ಚೆನ್ನಾಗೇ ಬೇಯುತ್ತೆ. ಇದು ನೀವು ಸ್ವಲ್ಪ ಗ್ರೇವಿ ಟೈಪ್ ಮಾಡಿಕೊಂಡ್ರೆ ಚಪಾತಿಗೆ ಮಾಡ್ಕೋಬೋದು, ಇಲ್ಲ ಸೈಡ್ ಡಿಶ್ಶಾಗಿ ತೊಗೊಳ್ತೇನೆ ಸ್ವಲ್ಪ ಡ್ರೈ ಆಗಿ ಕೂಡ ಮಾಡ್ಕೋಬೋದು. ಯಾವುದೇ ಥರ ಬೇರೆ ಯಾವುದೇ ಮಸಾಲೆ ನಿಮಗೆ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಏಕೆಂದರೆ ಈಗ ಅವನು ಮಾಡಿ ಕೊಟ್ಟ ಮೇಲೆ ನಮ್ಗೆ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ರುಚಿಯಾಗೂ ಇತ್ತು, ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತಲ್ವ.